ಹಾಸನದಲ್ಲಿ ಕುತೂಹಲವನ್ನ ಮೂಡಿಸಿರುವಂತದ್ದು ಜೆಡಿಎಸ್ ಟಿಕೆಟ್ ಫೈಟ್ ಯಾರಿಗೆ ಅನ್ನುವಂಥದ್ರ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಈ ಸಂದರ್ಭದಲ್ಲೇ ಎಚ್.ಡಿ. ರೇವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಹಾಸನ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಸ್ವರೂಪ್. ಅರ್ಧ ಗಂಟೆಗೂ ಹೆಚ್ಚು ಕಾಲ ರೇವಣ್ಣ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಹಾಸನ ಜಿಲ್ಲೆಗೆ ನಾಳೆ ಪಂಚರತ್ನ ಯಾತ್ರೆ ಎಂಟ್ರಿ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಗೊಂದಲ ನಿವಾರಣೆಗೆ ರೇವಣ್ಣ ರಣತಂತ್ರವನ್ನ ರೂಪಿಸಿದ್ರ, ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಈ ಪ್ರಯತ್ನನ ಅನ್ನುವಂಥದ್ದು ಗೊತ್ತಾಗಬೇಕು. ಪಂಚರತ್ನ ಯಾತ್ರೆ ಯಶಸ್ವಿಗೊಳಿಸಲಿಕ್ಕೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನೆಲ್ಲ ಸೇರಿಸಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಪಂಚರತ್ನ ಯಾತ್ರೆ ಸಾಗಬೇಕಾದ್ರೆ ಎರಡೂ ಗುಂಪುಗಳ ನಡುವೆ ಕಾರ್ಯಕರ್ತರ ಜೊತೆ ಹೊಡೆದಾಟ ಏನಾದರೂ ಆಗ್ಬಿಟ್ರೆ ಕಷ್ಟ ಅನ್ನುವಂತ ಒಂದು ಆತಂಕ ಕೂಡ ಇದೆ. ಬಂದು ಭೇಟಿ ಮಾಡಿದ್ರು. ಹೊಸದಾಗೇನಿಲ್ಲ, ಸಾಹೇಬರು ನಮ್ಮ ಮುಖಂಡರು, ನಮ್ಮ ಪಕ್ಷದ ನಾಯಕರು, ವರಿಷ್ಠರು ಭೇಟಿ ಮಾಡಕ್ಕೆ ಬಂದರು. ಪಂಚರತ್ನ ಮಾತಾಡೋಣ ಅಂತ ಹೇಳಿ ಏನು ಹಾಸನದ ಏನಾದ್ರು ಸೂಚನೆ ಕೊಟ್ಟರೆ ಮಾತಾಡೋಣ ಅಂತ ಹೇಳಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಇನ್ನೂ ಕೂಡ ಪಂಚರತ್ನ ಯಾತ್ರೆ ಎಂಟ್ರಿ ಆಗುವಂತ ಟೈಮ್ನಲ್ಲೂ ಕೂಡ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನುವಂಥದ್ರ ಬಗ್ಗೆ ಕನ್ಫರ್ಮ್ ಆಗಿಲ್ಲ. ಸ್ವರೂಪ್ ಅವರು ರೇವಣ್ಣ ಅವ್ರನ್ನ ಭೇಟಿ ಮಾಡಿದ್ದೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಂಥದ್ದು. ಏನಕ್ಕೆ ಭೇಟಿ ಮಾಡಿದ್ದು, ಏನ್ ಚರ್ಚೆ ಮಾಡಿದ್ರಂತೆ? ಪೃಥ್ವಿ, ಕಳೆದ 1.5-2 ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಗೊಂದಲ ಜೆಡಿಎಸ್ ನಲ್ಲಿ ಒಂದು ಒಡಕನ್ನ ಮೂಡಿಸಿತ್ತು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಭವಾನಿ ರೇವಣ್ಣನವರ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆನ ಪದೇ ಪದೇ ಕೊಡ್ತಿದ್ರು. ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಒಲವನ್ನ ತೋರಿಸಿದ್ರು. ಈ ನಡುವೆ ಆ ಪತ್ನಿ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡ್ಬೇಕು ಎಂಬಂತ ಮನವಿಯನ್ನ ದೇವೇಗೌಡರ ಕುಟುಂಬದಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಟ್ಟಿದ್ರು. ಇದೆಲ್ಲದರ ನಡುವೆ ಈಗ ಹಾಸನ ಜಿಲ್ಲೆಗೆ ಪಂಚರತ್ನ ಯಾತ್ರೆ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಮೊದಲ ಹಂತದಲ್ಲೇ ಫೆಬ್ರವರಿ 24ರಿಂದ ಶುರುವಾಗಬೇಕಾಗಿದ್ದ ಪಂಚರತ್ನ ಯಾತ್ರೆ ಇದೀಗ ನಾಳೆಯಿಂದ ಶುರುವಾಗ್ತಿದೆ. ಇದರ ಹಿನ್ನೆಲೆಯಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ರೇವಣ್ಣ ಈಗ ಮತ್ತೊಂದು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು. ಇಷ್ಟು ದಿನ ಸ್ವರೂಪ್ ಪ್ರಕಾಶ್ ಏನೆಂದರೆ ಇವರನ್ನ ಭೇಟಿ ಆಗದಿರ್ತಕ್ಕಂತಹ ರೇವಣ್ಣನವರು ಇಂದು ತಮ್ಮ ಸಂಸದರ ನಿವಾಸ ಏನಿದೆ, ಪ್ರಜ್ವಲ್ ರೇವಣ್ಣನ ನಿವಾಸ, ಈ ನಿವಾಸಕ್ಕೆ ಸ್ವರೂಪ್ ಪ್ರಕಾಶ್ ಅವರನ್ನ ಕರೆಸ್ಕೊಂಡು ಮಾತುಕತೆಯನ್ನು ಕೂಡ ನಡೆಸಿ ಪಂಚರತ್ನ ಯಾತ್ರೆಯಲ್ಲಿ ಯಾವುದೇ ಲೋಪ ಆಗ್ಬಾರ್ದು ಮತ್ತು ಏನು ಪಂಚರತ್ನ ಯಾತ್ರೆ ಹಾಸನದಲ್ಲಿ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣರಾಗಬೇಕು. ಯಾವುದೇ ಒಂದು ಗೊಂದಲ ಇಲ್ಲದೆ ಮುಂದಿನ ಟಿಕೆಟ್ ಹಂಚಿಕೆ ಕೂಡ ನಾವು ನಿವಾರಣೆ ಮಾಡ್ತೀವಿ. ಆದ್ರೆ ಪಂಚರತ್ನ ಯಾತ್ರೆಯಲ್ಲಿ ಈ ಯಾವುದೇ ಗೊಂದಲವನ್ನ ತೋರಿಸಬಾರ್ದು ಎಂಬಂತ ಹೇಳಿಕೆಯನ್ನ ಮತ್ತು ಚರ್ಚೆಯನ್ನ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸ್ವರೂಪ್ ಪ್ರಕಾಶ್ ಅವರ ಬಳಿ ಕೊಟ್ಟಿರ್ತಕ್ಕಂಥ. ಸ್ವರೂಪ್ ಪ್ರಕಾಶ್ ಅವರು ಕೂಡ ಇದಕ್ಕೆ ವಿವರಣೆ ನೀಡಿದ್ರು. ಯಾವುದೋ ಏನು ಕುತೂಹಲಕಾರಿ ಮಾತುಕತೆ ನಡೆದಿಲ್ಲ. ಜನರಲ್ ಆಗಿ ರೇವಣ್ಣ ಸಾಹೇಬರು ನಮ್ಮನ್ನ ಕರೆದಿದ್ರು. ಅದರ ರೀತಿಯಲ್ಲಿ ಪಂಚರತ್ನ ಯಾತ್ರೆಗೆ ಕೆಲಸ ಮಾಡ್ಲಿಕ್ಕೆ ನಾವು ಈಗ ಚರ್ಚೆ ಮಾಡಿದೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.